ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಇಂಗ್ಲೀಷ್ನ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಡೆಫಿನೇಟ್ ಆರ್ಟಿಕಲ್ ದಾನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಂಗ್ಲೀಷ್ನಲ್ಲಿ 3 ಆರ್ಟಿಕಲ್ಸ್ ಇದೆ. ಅದು ಯಾವ್ದ್ಯಾವುದು ಅಂತಂದರೆ ಎ, ಆ್ಯನ್ ಮತ್ತು ದ. ಆರ್ಟಿಕಲ್ಸ್ನ ನಾವು ನಾಮಪದದ ಜೊತೆಗೆ, ನಾಮಪದದ ಮುಂದೆ ನಾವು ಯೂಸ್ ಮಾಡ್ತೀವಿ. ಸೊ ನೌನ್ಗಳ ಜೊತೆಗೆ ಯೂಸ್ ಮಾಡ್ತೀವಿ. ಸೊ ಆರ್ಟಿಕಲ್ಸಲ್ಲಿ ಇಂಗ್ಲೀಷಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ ಅಂತಂದರೆ ಎ, ಆ್ಯನ್ ಮತ್ತು ದ 3 ಆರ್ಟಿಕಲ್ಸ್ ಇದೆ. ಈ ಆರ್ಟಿಕಲ್ಸನ್ನು ನಾವು 2 ಟೈಪ್ಸ್ ಆಗಿ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಇಂಡೆಫಿನೇಟ್ ಆರ್ಟಿಕಲ್ಸ್ ಮತ್ತು ಡೆಫಿನೇಟ್ ಆರ್ಟಿಕಲ್ಸ್ ಅಂತ. ಇಂಡೆಫಿನೇಟ್ ಆರ್ಟಿಕಲ್ಸಲ್ಲಿ ನಾವು ಎ ಮತ್ತು ಆ್ಯನನ್ನು ನೋಡ್ಬೋದು. ಡೆಫಿನೇಟ್ ಆರ್ಟಿಕಲ್ಸಲ್ಲಿ ನಾವು ದಾನ ನೋಡ್ಬೋದು. ಸೊ ನಾವು ಇವತ್ತು ಇನ್ ಡೀಟೇಲ್ ಆಗಿ ಆರ್ಟಿಕಲ್ ದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ದ ಯೂಶಲಿ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಆ್ಯಂಡ್ ಇಂಡೆಫಿನೇಟ್ ಆರ್ಟಿಕಲ್ಸ್, ಅದಕ್ಕಿಂತ ಮುಂಚೆ ನಾನು ಲೈಟಾಗಿ ಹೇಳ್ತಾ ಇದ್ದೀನಿ ಇಂಡೆಫಿನೇಟ್ ಆರ್ಟಿಕಲ್ಸ್ ಬಗ್ಗೆ. ಇಂಡೆಫಿನೇಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಆ್ಯನ್ ನಾವು ವೋವೆಲ್ ಸೌಂಡ್ಗಳ ಮುಂದೆ ಯೂಸ್ ಮಾಡ್ತೀವಿ. ಅಂತಂದರೆ ಎ, ಇ, ಐ, ಓ, ಯು ಇದಿಷ್ಟು ಓವೆಲ್ಸ್ ಅಂತ ಕರೆಯೋ ಅಂತಹ ಅಕ್ಷರಗಳು. ಓವೆಲ್ ಸೌಂಡ್ಗಳ ಮುಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಅಥವಾ ಸ್ವರದ ಸೌಂಡ್ಗಳ ಮುಂದೆ ನೀವು ಕನ್ನಡದಲ್ಲೂ ಬರ್ಕೊಂಬಿಡಿ ಸ್ವರ ಅಕ್ಷರಗಳನ್ನ. ಆ ಸ್ವರ ಅಕ್ಷರಗಳ ಸೌಂಡ್ಗಳ ಮುಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಆ್ಯನ್ ಎಲಿಫೆಂಟ್, ಆ್ಯನ್ ಆ್ಯಂಟ್, ಆ್ಯನ್ ಇಂಕ್, ಆ್ಯನ್ ಆರೆಂಜ್, ಈ ಥರ. ಸೊ ಆರೆಂಜ್, ಇಂಕ್, ಐ ಇದೆ, ಆ್ಯಂಡ್ ಎಲಿಫೆಂಟ್ ಇ ಇದೆ. ಸೊ ಈ ಥರ ಸೌಂಡ್ಗಳ ಮುಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಕನ್ಸೋನೆಂಟ್ಸ್ಗಳ ಸೌಂಡ್ಗಳ ಮುಂದೆ. ಈ ಎ, ಇ, ಐ, ಓ, ಯು ಬಿಟ್ಟು ಇನ್ನೆಲ್ಲ ಯಾವುದಾದ್ರು ಆಲ್ಫಾಬೆಟ್ಸ್ ಇದ್ದಾವೆ ಇಂಗ್ಲೀಷಲ್ಲಿ, ಅದನ್ನು ನಾವು ಕನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಆ ಕನ್ಸೋನೆಂಟ್ಸ್ಗಳ ಮುಂದೆ ನಾವು ಎನ ಯೂಸ್ ಮಾಡ್ತೀವಿ, ಅಥವಾ ಕನ್ಸೋನೆಂಟ್ ಸೌಂಡ್ಗಳ ಮುಂದೆ ಎ ಯೂಸ್ ಮಾಡ್ತೀವಿ. ಸೊ ನಾವಿವತ್ತು ತಿಳ್ಕೊತಾ ಇರೋದು ಡೀಟೇಲಾಗಿ ದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಡೆಫಿನೇಟ್ ಆರ್ಟಿಕಲ್, ನಮಗೆ ಡೆಫಿನೇಟಾಗಿ ಗೊತ್ತಿರುತ್ತೆ ಆ ಟೈಮಲ್ಲಿ ನಾವು ದಾನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಇದೊಂದು ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋ. ಸೊ ದ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಬಿಫೋರ್ ದ ನೇಮ್ಸ್ ಆಫ್ ರಿವರ್ಸ್, ಓಷನ್ಸ್, ಡೆಸರ್ಟ್, ಫಾರೆಸ್ಟ್, ಗಲ್ಫ್ಸ್, ಈ ಥರ ನೇಮ್ಸ್ಗಳ ಮುಂದೆ, ನದಿಗಳ ಮುಂದೆ, ಸಾಗರಗಳ ಮುಂದೆ, ಡೆಸರ್ಟ್ಗಳ ಮುಂದೆ, ಫಾರೆಸ್ಟ್ ನೇಮ್ಗಳ ಮುಂದೆ ಎಲ್ಲ ನಾವು ದ ಯೂಸ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ದ ಅಮೆಝಾನ್, ದ ಅರೇಬಿಯನ್ ಸಿ, ದ ಗಂಗಾ. ನೋಡಿ ಯಾವುದಾದ್ರೂ ರಿವರ್ನ ಮುಂದೆ ನೀವು ದ ಯೂಸ್ ಮಾಡ್ಬೋದು. ದ ಇಂಡಿಯನ್ ಓಷನ್, ದ ಸಹಾರಾ ಡೆಸರ್ಟ್, ದ ಪರ್ಸಿಯನ್ ಗಲ್ಫ್, ಈ ಥರ ಗಲ್ಫ್ಗಳ ಮುಂದೆ, ರಿವರ್ಸ್ ನೇಮ್ಗಳ ಮುಂದೆ, ಓಷನ್ ನೇಮ್ಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟು ನಾವು ನ್ಯೂಸ್ ಪೇಪರ್ಗಳ ನೇಮ್ ಮುಂದೆ ಅಥವಾ ಮ್ಯಾಗ್ಝೈನ್ಸ್ ನೇಮ್ಗಳ ಮುಂದೆ ಕೂಡ ದನ್ನು ಯೂಸ್ ಮಾಡ್ತೀವಿ. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ದಕ್ಕನ್ ಹೆರಾಲ್ಡ್, ದ ಔಟ್ಲುಕ್, ಈ ಥರ ಇದು ಯಾವುದಾದ್ರೂ ಮ್ಯಾಗ್ಝೈನ್ಸ್ಗಳ ನೇಮ್ ಮುಂದೆ ಅಥವಾ ನ್ಯೂಸ್ ಪೇಪರ್ಗಳ ನೇಮ್ಸ್ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ನಾವು ಆಕಾಶದಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳ ನೇಮ್ ಮುಂದೆ, ಅಥವಾ ಯೂನಿಕ್, ಅದು ಬೇರೆ ಇನ್ಯಾವುದೂ ಒಂದಿಲ್ಲ, ಅದು ಒಂದೇ ಇರೋದು, ಆ ಥರ ಯೂನಿಕ್ ನೇಮ್ಸ್ಗಳ ಮುಂದೆ, ಡೈರೆಕ್ಷನ್ಸ್ಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ದ ಸನ್, ನೋಡಿ ದ ಸನ್ನು ಅದೊಂದೇ, ಸನ್ ಬಿಟ್ಟರೆ ಬೇರೆದಿಲ್ಲ ಅಂತ ಯೂನಿಕ್ ನೇಮ್ಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ದ ಮೂನ್, ದ ಅರ್ತ್, ಅಥವಾ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳ ಮುಂದೆ ನಾವು ದ ಯೂಸ್ ಮಾಡ್ತಿದ್ದೀವಿ. ಡೈರೆಕ್ಷನ್ಸ್ಗಳ ಮುಂದೆ ದ ನಾರ್ತ್, ದ ಸೌತ್, ದ ಇಕ್ವೆಟಾರ್, ಈ ಥರ ಡೈರೆಕ್ಷನ್ಸ್ಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಏಷ್ಯನ್ ಟೆಕ್ಸ್ಟ್ ಅಥವಾ ಪುರಾಣಗಳ ಮುಂದೆ ಅಥವಾ ಹೋಲಿ ಬುಕ್ಸ್ಗಳ ಮುಂದೆ, ನೇಮ್ಸ್ಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ದ ಗೀತಾ, ದ ವೇದಾಸ್, ದ ರಾಮಾಯಣ, ದ ಕುರಾನ್, ದ ಬೈಬಲ್, ಈ ಥರ ನಾವು ದಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿಸ್ಟಾರಿಕ್ ಮಾನ್ಯುಮೆಂಟ್ಸ್ ಅಥವಾ ಜಾಗಗಳು, ಪ್ಲೇಸಸ್ಗಳು ಅಥವಾ ಈವೆಂಟ್ಸ್ಗಳು, ಇದ್ರ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಲೈಕ್ ದ ರೆಡ್ ಫೋರ್ಟ್, ದ ಪಿರಮಿಡ್ಸ್, ದ ತಾಜ್ ಮಹಲ್, ದ ಎಲ್ಲೋರಾ ಕೇವ್ಸ್, ದ ಫ್ರೆಂಚ್ ರೆವಲ್ಯೂಷನ್, ದ ಗ್ರೀನ್ ರೆವಲ್ಯೂಷನ್, ದ ಕುರುಕ್ಷೇತ್ರ, ಈ ಥರ ಈವೆಂಟ್ಸ್ಗಳ ಮುಂದೆ ಕೂಡ, ಹಿಸ್ಟಾರಿಕ್ ಈವೆಂಟ್ಸ್ಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಮೌಂಟೇನ್ ರೇಂಜಸ್ಗಳ ಮುಂದೆ, ಅಂತಂದರೆ ಗುಂಪು ಅಂತಂದರೆ ಏನು, ಪರ್ವತ ಶ್ರೇಣಿಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ದ ವೆಸ್ಟರ್ನ್ ಘಾಟ್ಸ್, ಅಲ್ಲಿ ಎಷ್ಟೊಂದು ನೀವು
ಪರ್ವತ ಶ್ರೇಣಿಗಳನ್ನ ನೋಡ್ಬೋದು. ಸಮೂಹ ಶ್ರೇಣಿಗಳು, ರೇಂಜಸ್ ಅಂತಂದರೆ ಗುಂಪಾಗಿರ್ತಕ್ಕಂಥ ಮೌಂಟೇನ್ಸ್ಗಳು, ಅದನ್ನು ನಾವು ರೇಂಜಸ್ ಅಂತ ಹೇಳ್ತೀವಿ. ಸೊ ಆ ಥರ ನೇಮ್ಸ್. ಇವಾಗ ಹಿಮಾಲಯಸ್ ಅಂತಂದರೆ ಇಲ್ಲಿ ಇಷ್ಟೊಂದು ಬೆಟ್ಟಗಳನ್ನ ನಾವು ನೋಡ್ಬೋದು. ದ ವಿಂಧ್ಯಾಸ್, ದ ಅರಾವಳಿ, ಈ ಥರ ಒಂದು ರೇಂಜಸ್ಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ಆ್ಯಂಡ್ ಪರ್ಟಿಕ್ಯುಲರಾಗಿ ಹೇಳ್ಬೇಕಾದ್ರೆ ನಾವು ದ ಯೂಸ್ ಮಾಡಲ್ಲ. ಮೌಂಟ್ ಎವರೆಸ್ಟ್ ಅದು ಒಂದೇ ಒಂದು ಬೆಟ್ಟ, ಮೌಂಟೇನ್. ಆದರೆ ಈ ಗ್ರೂಪ್ ಆಫ್ ಮೌಂಟೇನ್ಸ್ ಇರುತ್ತಲ್ವ, ಪರ್ವತ ಶ್ರೇಣಿಗಳಿರುತ್ತಲ್ವ, ಅಲ್ಲಿ ನಾವು ದ ಯೂಸ್ ಮಾಡ್ತಾ ಇರ್ತೀವಿ. ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಆರ್ ಆಲ್ರೆಡಿ ರೆಫರ್ಡ್ ಟು ಅಂತಂದರೆ ಮುಂಚೆ ನಮಗೆ ಗೊತ್ತಿದೆ, ಆ ಪರ್ಟಿಕ್ಯುಲರ್ ಪ್ಲೇಸ್ ಗೊತ್ತು, ಆ ಪರ್ಟಿಕ್ಯುಲರ್ ಥಿಂಗ್ ಗೊತ್ತು, ಅಥವಾ ಪರ್ಸನ್ ಗೊತ್ತು, ಮುಂಚೆ ಆಲ್ರೆಡಿ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು, ಅಥವಾ ಅದ್ರ ಬಗ್ಗೆ ಐಡಿಯಾ ಇದೆ, ಅದು ನಮ್ಗೆ ಗೊತ್ತಿದೆ, ಆ ಸಿಚುಯೇಷನ್ಸಲ್ಲಿ ನಾವು ದ ಯೂಸ್ ಮಾಡ್ತೀವಿ. ಸೊ ನೋಡಿ, ದ ಸ್ಟೋರಿ ಯು ಹ್ಯಾವ್ ರೆಡ್ ಈಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಆಲ್ರೆಡಿ ನಮಗೆ ಆ ಸ್ಟೋರಿ ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಬರೆದಿದ್ದಾರೆ ಅಂತ ಗೊತ್ತು, ಅದನ್ನು ಆಲ್ರೆಡಿ ಓದಿದ್ದೀವಿ, ಅದಕ್ಕೋಸ್ಕರ ನಾವು ದ ಸ್ಟೋರಿ ಯೂಸ್ ಮಾಡ್ತಾ ಇದ್ದೀವಿ. ಈ ಇಸ್ ದ ಡಾಕ್ಟರ್ ಐ ಕೇಮ್ ಟು ಸಿ. ಸೊ ಆ ಡಾಕ್ಟರ್ ನಮಗೆ ಗೊತ್ತಿದೆ, ನಾನು ಯಾರನ್ನ ನೋಡಬೇಕು ಅಂತ ನೋಡೋಕ್ಕೆ ಬಂದಿದ್ದೀನೋ ಆ ಡಾಕ್ಟರ್ ಇವರೇ, ಅವ್ರು ಗೊತ್ತಿದ್ದಾರೆ ಆಲ್ರೆಡಿ, ಆವಾಗ ನಾವು ದ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ರಿಲೀಜಿಯಸ್ಸು, ಕಮ್ಯುನಿಟೀಸು, ಪೊಲಿಟಿಕಲ್ ಪಾರ್ಟಿಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ದ ಹಿಂದೂಸ್, ದ ಮುಸ್ಲಿಮ್ಸ್, ದ ಸಿಖ್ಸ್, ದ BJP, ದ ಕಾಂಗ್ರೆಸ್, ಈ ಥರ ದ ಕ್ರಿಶ್ಚಿಯನ್, ಈ ಥರ ಎಲ್ಲ ರಿಲಿಜಿಯಸ್ಗಳ ಮುಂದೆ ಅಥವಾ ಕಮ್ಯುನಿಟೀಸ್ ಗ್ರೂಪ್ಸ್ಗಳ ಮುಂದೆ ಅಥವಾ ಪೊಲಿಟಿಕಲ್ ಪಾರ್ಟಿ ನೇಮ್ಸ್ಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಬಾಡಿಯ ಭಾಗಗಳು, ಯಾವುದೇ ಭಾಗಗಳ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ಟಿಪ್ ಆಫ್ ದಿ ಟಂಗ್, ನೋಡಿ, ಟಿಪ್ ಆಫ್ ದ ಟಂಗ್. ಆನ್ ದ ಹೆಡ್, ಟಾಪ್ ಆಫ್ ದಿ ಶೋಲ್ಡರ್, ನೋಡಿ ನಾವು ದಾನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮಿಲಿಟರಿ ಟೀಮ್ಗಳು ಅಥವಾ ಸೇನಾ ಪಡೆಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೂ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ದ ನೇವಿ ಅಂತ ಹೇಳಲ್ಲ, ದ ನೇವಿ ಅಂತ ಹೇಳ್ತೀವಿ. ದ ಆರ್ಮಿ, ದ ಏರ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ, ಡಿಗ್ರೀಸಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ನಿಮಗೆ ಗೊತ್ತಿದೆ. ಟಾಲರ್, ಟಾಲೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ಟಾಲೆಸ್ಟ್ ಇದೆಯಲ್ಲ, ಆವಾಗ ದ ಟಾಲೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ದಟ್, ದ ಸ್ವೀಟೆಸ್ಟ್, ದ ಹೈಯೆಸ್ಟ್, ದ ಥಿನ್ನೆಸ್ಟ್, ಈ ರೀತಿ ಸೂಪರ್ಲೇಟಿವ್ ಡಿಗ್ರೀಸ್ಗಳ ಮುಂದೆ ನಾವು ದಾನ ಯೂಸ್ ಮಾಡ್ತೀವಿ. ಬಿಫೋರ್ ದ ಆರ್ಡಿನಲ್ಸ್ ಕರೆಕ್ಟ್ ಅರೇಂಜ್ಮೆಂಟ್ಸ್ ಮಾಡ್ಕೋತೀವಲ್ಲ, ಅದನ್ನು ನಾವು ಆರ್ಡಿನಲ್ಸ್ ಅಂತ ಹೇಳ್ತೀವಿ. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್, ದ ಫಿಫ್ತ್, ಈ ಥರ ಆರ್ಡಿನಲ್ಸ್ಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ನಾವು ಯಾವುದಾದ್ರೂ ಸಂಗೀತ ವಾದ್ಯಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ದ ಗಿಟಾರ್, ದ ಫ್ಲೂಟ್, ದ ವಯಲಿನ್, ದ ಸಿತಾರ್, ಈ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಮುಂದೆ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಿಮಗೆ ಎಲ್ಲೆಲ್ಲಿ ದ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಐಡಿಯಾ ಬಂದಿದೆ ಅಂದ್ಕೊತೀನಿ. ಸೊ ದ ಯೂಶಲಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಬರಿತೀವಿ, ಆ್ಯನ್ ಕೂಡ ಬರಿತೀವಿ, ದ ಯೂಶಲಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.